ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನ ಪಿವಚ. ಎಲ್ಲ ಜ್ಯೋತಿಷ್ಯಾಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ಧನುಸ್ಸು ರಾಶಿಯವರ ದಿನ ಭವಿಷ್ಯವನ್ನು ನೋಡೋಣ. 17/6/2026 ಬುಧವಾರ, ತೃತೀಯ ತಿಥಿ, ಪುನರ್ವಸು ನಕ್ಷತ್ರ, ಪುಷ್ಯ ನಕ್ಷತ್ರ, ಧ್ರುವ ಯೋಗ ಸಂಯೋಜನೆಗೊಂಡಿರುವಂಥ ಈ ದಿನದಲ್ಲಿ ತೃತೀಯ ತಿಥಿಯ ಧೈರ್ಯ ಮತ್ತು ಕಾರ್ಯಶಕ್ತಿ, ಪುನರ್ವಸು ನಕ್ಷತ್ರದ ಪುನರುಜ್ಜೀವನ ಮತ್ತು ಶುಭ ಫಲ, ನಂತರದ ಪುಷ್ಯ ನಕ್ಷತ್ರದ ಪೋಷಣೆ ಮತ್ತು ಗುರುಕೃಪೆ, ಜೊತೆಗೆ ಧ್ರುವಯೋಗದ ಸ್ಥಿರತೆ ಮತ್ತು ಯಶಸ್ಸಿನ ಶಕ್ತಿ ನಿಮ್ಮ ಉದ್ಯೋಗ, ಹಣಕಾಸು, ಕುಟುಂಬ, ಆರೋಗ್ಯ ಮತ್ತು ಆಧ್ಯಾತ್ಮಿಕ ಜೀವನದ ಮೇಲೆ ವಿಶೇಷ ಪರಿಣಾಮವನ್ನು ಬೀರುತ್ತದೆ. ಯಾವ ಕ್ಷೇತ್ರದಲ್ಲಿ ನಿಮಗೆ ಲಾಭ ಉಂಟಾಗ್ತದೆ, ಯಾವ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ತಿಳಿದುಕೊಳ್ಳೋಣ ಬನ್ನಿ. ಈ ದಿನದ ಗ್ರಹ ಪ್ರಭಾವವನ್ನು ನೋಡೋದಾದರೆ, ಧನುಸ್ಸು ರಾಶಿ ಅಧಿಪತಿ ಗುರು ಬುಧವಾರದ ಕಾರಣದಿಂದ ಬುಧನ ಬುದ್ಧಿಶಕ್ತಿ ಮತ್ತು ಗುರುವಿನ ಜ್ಞಾನಶಕ್ತಿ ಸೇರಿ ಇಂದು ಉತ್ತಮ ಫಲ ನೀಡುತ್ತದೆ. ಆದ್ದರಿಂದ ಜ್ಯೋತಿಷ್ಯ, ಶಿಕ್ಷಣ, ಬೋಧನೆ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಉತ್ತಮ ಫಲ ಲಭ್ಯವಾಗ್ತದೆ. ಹೊಸ ಸಂಪರ್ಕ ಮತ್ತು ಹೊಸ ಅವಕಾಶಗಳು ಸಿಗಬಹುದು. ಹಳೆಯ ಕೆಲಸಗಳಿಗೆ ಪುನಃ ಚಾಲನೆ ಸಿಗಬಹುದು. ಆದರೆ ಅತಿಯಾದ ಆತ್ಮವಿಶ್ವಾಸ ತಪ್ಪು ನಿರ್ಧಾರವನ್ನು ತರಬಹುದು. ಮಾತಿನಲ್ಲಿ ನೇರ ನುಡಿ ಅನ್ನುವಂಥದ್ದು ಕೆಲವರಿಗೆ ಬೇಸರ ತರಬಹುದು. ಆದ್ದರಿಂದ ಜ್ಞಾನಕ್ಕೆ ತಾಳ್ಮೆ ಮತ್ತು ವಿನಯ ಸೇರಿಸಿದರೆ ಯಶಸ್ಸು ಖಚಿತ ಅನ್ನುವಂಥದ್ದನ್ನು ತಿಳ್ಕೊಂಡರೆ. ತೃತೀಯ ತಿಥಿಯ ಪ್ರಭಾವ ಇರೋದರಿಂದ ಧೈರ್ಯ ಮತ್ತು ಕಾರ್ಯಶಕ್ತಿ ಹೆಚ್ಚಿಸುತ್ತದೆ. ಹೊಸ ಕಾರ್ಯಾರಂಭಕ್ಕೆ ಅನುಕೂಲ ಉಂಟಾಗ್ತದೆ. ಸಹೋದರರು ಅಥವಾ ಸ್ನೇಹಿತರಿಂದ ಸಹಕಾರ ಅನ್ನುವಂಥದ್ದು ಲಭ್ಯವಾಗ್ತದೆ. ಆದ್ದರಿಂದ ಇಂದು ಹೊಸ ಯೋಜನೆ ಆರಂಭಿಸಬಹುದು. ನಿಂತ ಕೆಲಸಗಳಿಗೆ ವೇಗ ಸಿಗಬಹುದು. ಆತ್ಮವಿಶ್ವಾಸ ಅನ್ನುವಂಥದ್ದು ಹೆಚ್ಚಾಗಬಹುದು. ಜಾಗ್ರತೆ ಇರಬೇಕಾದಂಥ ವಿಚಾರ ಏನು? ಆತುರದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಬೇಡ. ಇದನ್ನು ಪುನರ್ವಸು ನಕ್ಷತ್ರದ ಪ್ರಭಾವ ಇರೋದರಿಂದ ಪುನಃ ಲಾಭ ಉಂಟಾಗಬಹುದು. ಕಳೆದು ಹೋದ ಅವಕಾಶ ಮರಳಿ ಸಿಗಬಹುದು. ದೇವರ ಅನುಗ್ರಹ ಉಂಟಾಗಬಹುದು. ಆದ್ದರಿಂದ ಹಳೆಯ ಕೆಲಸ ಪುನಃ ಆರಂಭ ಆಗಬಹುದು. ನಿಂತ ಹಣ ಬರಬಹುದು. ಕುಟುಂಬದಲ್ಲಿ ಶುಭ ವಾತಾವರಣ ಉಂಟಾಗ್ತದೆ ಎನ್ನುವಂಥದ್ದು. ಪುಷ್ಯ ನಕ್ಷತ್ರದ ಪ್ರಭಾವ ಇರೋದರಿಂದ ಗುರುಕೃಪೆ, ಗೌರವ ಮತ್ತು ಪೋಷಣೆ, ಧಾರ್ಮಿಕ ಆಸಕ್ತಿ ಅನ್ನುವಂಥದ್ದು ಉಂಟಾಗ್ತದೆ. ಆದ್ದರಿಂದ ಗುರು ಅಥವಾ ಹಿರಿಯರಿಂದ ಸಹಾಯ ಸಿಗಬಹುದು. ಜ್ಞಾನ ಸಂಬಂಧಿತ ಕೆಲಸಗಳಲ್ಲಿ ಯಶಸ್ಸು ಲಭ್ಯವಾಗ್ತದೆ. ಧಾರ್ಮಿಕ ಕಾರ್ಯಗಳಿಗೆ ಆಸಕ್ತಿ ಎನ್ನುವಂಥದ್ದು ಹೆಚ್ಚಾಗ್ತದೆ. ಈ ದಿನದ ಒಂದು ವಿಶೇಷ ಫಲ ಅಂತಂದರೆ, ಜ್ಯೋತಿಷ್ಯ, ಬೋಧನೆ, ಉಪನ್ಯಾಸ, ಯೋಗ, ಧಾರ್ಮಿಕ ಕಾರ್ಯ ಮಾಡುವಂಥವ್ರಿಗೆ ಈ ದಿನ ವಿಶೇಷವಾದಂಥ ಶುಭ ದಿನ ಆಗಿರ್ತದೆ. ಧ್ರುವಯೋಗದ ಪ್ರಭಾವ ಇರೋದರಿಂದ ಸ್ಥಿರ ಯಶಸ್ಸು, ದೀರ್ಘಕಾಲದ ಲಾಭ, ಗೌರವ ಹೆಚ್ಚಳ ಆಗುವಂಥದ್ದು ಉಂಟಾಗ್ತದೆ. ಆದ್ದರಿಂದ ನೀವು ತೆಗೆದುಕೊಳ್ಳುವ ನಿರ್ಧಾರ ದೀರ್ಘಕಾಲದ ಲಾಭವನ್ನು ಕೊಡಬಹುದು. ಉದ್ಯೋಗದಲ್ಲಿ ವಿಶ್ವಾಸ ಅನ್ನುವಂಥದ್ದು ಹೆಚ್ಚಾಗಬಹುದು. ಜನರ ಗೌರವ ಅನ್ನುವಂಥದ್ದು ನಿಮಗೆ ಲಭ್ಯವಾಗ್ತದೆ. ಇನ್ನು ಉದ್ಯೋಗದ ಫಲ ಯಾವ ರೀತಿ ಇರ್ತದೆ ಎನ್ನುವಂಥದ್ದು ನೋಡೋಣ. ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಸ್ಥಿರ ಪ್ರಗತಿ ಮತ್ತು ಗೌರವ ಇರುವಂಥ ದಿನ ಇದಾಗಿರ್ತದೆ. ಮೇಲಧಿಕಾರಿಗಳ ಮೆಚ್ಚುಗೆ ಅನ್ನುವಂಥದ್ದು ಲಭ್ಯವಾಗ್ತದೆ. ಹೊಸ ಜವಾಬ್ದಾರಿಗಳು ದೊರೆಯಬಹುದು. ನಿಂತ ಕೆಲಸ ಪೂರ್ಣಗೊಳ್ಳುವಂಥ ಸಾಧ್ಯತೆ ಇರ್ತದೆ. ಆದರೆ ಜಾಗ್ರತೆಯಾಗಿರುವಂಥ ವಿಚಾರಗಳು ಏನು ಅನ್ನುವಂಥದ್ದು ನೋಡಿದ್ರೆ, ಆತುರದಲ್ಲಿ ಯಾವುದೇ ಕೆಲಸವನ್ನು ಮಾಡಬೇಡಿ. ಅತಿಯಾಗಿ ನೇರ ಮಾತುಗಳನ್ನು ಆಡಬೇಡಿ. ವೃತ್ತಿ ಆಧಾರದಿಂದ ದಿನಭವಿಷ್ಯವನ್ನು ನೋಡೋದಾದರೆ, ಶಿಕ್ಷಕರು, ಜ್ಯೋತಿಷಿಗಳು, ಆಧ್ಯಾತ್ಮಿಕ ಮಾರ್ಗದರ್ಶಕರಿಗೆ ಉತ್ತಮವಾದಂಥ ಸ್ಪಂದನೆ ಸಿಗ್ತದೆ. ಹೊಸ ಅನುಯಾಯಿಗಳು ಅಥವಾ ವಿದ್ಯಾರ್ಥಿಗಳು ಹೆಚ್ಚಾಗಬಹುದು. ಇನ್ನು ಶಿಕ್ಷಣ ಕ್ಷೇತ್ರದಲ್ಲಿರುವಂಥವ್ರಿಗೆ, ಧಾರ್ಮಿಕ ಕ್ಷೇತ್ರದಲ್ಲಿರುವಂಥವ್ರಿಗೆ ಗೌರವ ಮತ್ತು ಯಶಸ್ಸು ಲಭ್ಯವಾಗ್ತದೆ. ಹೊಸ ಅವಕಾಶಗಳು ಸಿಗೋ ಸಾಧ್ಯತೆ ಇದೆ. ವ್ಯವಹಾರದ ಫಲ ನೋಡಿದರೆ, ಬಿಸ್ನೆಸ್ ಮಾಡುವಂಥವ್ರಿಗೆ ತಮ್ಮ ವ್ಯವಹಾರದಲ್ಲಿ ಜ್ಞಾನ, ಸಂಪರ್ಕ ಮತ್ತು ವಿಶ್ವಾಸದಿಂದ ಲಾಭ ಉಂಟಾಗ್ತದೆ. ಅನುಕೂಲಕರ ಕ್ಷೇತ್ರಗಳು ಯಾವುದು ಅಂತಂದರೆ, ಜ್ಯೋತಿಷ್ಯ ಸಲಹೆ, ಶಿಕ್ಷಣ ಮತ್ತು ತರಬೇತಿ, ಪುಸ್ತಕ, ಆಧ್ಯಾತ್ಮಿಕ ಕ್ಷೇತ್ರ, ಆನ್ಲೈನ್ ವ್ಯವಹಾರ ಮಾಡುವಂಥವ್ರಿಗೆ ಲಾಭ ಉಂಟಾಗ್ತದೆ. ಹಣಕಾಸಿನ ವಿಚಾರವನ್ನು ನೋಡಿದ್ರೆ ಧನಲಾಭದ ಸೂಚನೆ ಇದೆ. ನಿಂತ ಹಣ ಮರಳಿ ಸಿಗೋ ಸಾಧ್ಯತೆ ಇರ್ತದೆ. ಅಂದರೆ ಪೆಂಡಿಂಗ್ ಮನಿ ಅದನ್ನು ಬರಬೇಕಾಗಿರುವಂಥದ್ದು, ನೀವು ಯಾವುದೋ ಕೆಲಸ ಮಾಡಿರ್ತೀರ, ಯಾವುದೋ ಪೆಂಡಿಂಗ್ ಇರುತ್ತೆ ಅಮೌಂಟು, ಅದು ಬರೋವಂಥ ಸಾಧ್ಯತೆ ಇರ್ತದೆ. ಅತಿಯಾದ ಖರ್ಚನ್ನು ಮಾಡೋಕ್ಕೆ ಹೋಗಬಾರ್ದು. ಕುಟುಂಬದಲ್ಲಿ ಸಂತೋಷ ಅನ್ನುವಂಥದ್ದು ಇರ್ತದೆ. ಹಿರಿಯರ ಆಶೀರ್ವಾದ ದೊರೆಯೋ ಸಾಧ್ಯತೆ ಇದೆ. ಆದರೆ ನಿಮ್ಮ ಮಾತಿನಲ್ಲಿ ಮೃದುತ್ವ ಅನ್ನುವಂಥದ್ದು ಇರಲ್ಲ. ಆರೋಗ್ಯದಲ್ಲಿ ನೋಡೋದಾದರೆ ದಣಿ ಉಂಟಾಗೋ ಸಾಧ್ಯತೆ ಇದೆ. ಕಾಲಿನಲ್ಲಿ ನೋವು ಬರ್ಬೋದು. ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸ ಆಗ್ಬೋದು. ಪ್ರಾಣಾಯಾಮ ಮತ್ತು ಸರಳ ಆಹಾರ ಪದ್ಧತಿಯನ್ನು ಉಪಯೋಗಿಸಿದ್ರೆ ಒಳ್ಳೆಯದು ಅನ್ನುವಂಥದ್ದನ್ನು
ಪರಿಹಾರಕ್ಕೋಸ್ಕರ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿ. ಈ ದಿನದ ಕಿವಿಮಾತು: ಜ್ಞಾನ, ಧೈರ್ಯ ಮತ್ತು ತಾಳ್ಮೆಯಿಂದ ನಡೆದುಕೊಂಡರೆ ಸ್ಥಿರ ಯಶಸ್ಸು ಲಭ್ಯವಾಗ್ತದೆ. ಅದರ ಜೊತೆ ಗೌರವ ಮತ್ತು ಧನಲಾಭ ದೊರೆಯುವಂಥ ಅತ್ಯುತ್ತಮವಾದ ದಿನ ಇದಾಗಿರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಾಳೆ ದಿನಭವಿಷ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.